ಹಾಯ್, ಎಲ್ಲರೂ ಹೇಗಿದ್ದೀರಾ? ಹೇಗೆ ಓದ್ತಾ ಇದ್ದೀರಾ? ಎಲ್ಲರೂ ಮಸ್ತಾಗಿ ಪ್ರಿಪೇರ್ ಆಗ್ತಿದ್ದೀರಾ ಅಂದ್ಕೊತೀನಿ. ಸೊ ಎಲ್ರಿಗೂ ಒಂದು ಗುಡ್ ನ್ಯೂಸ್ ಏನು ಅಂದರೆ, ಸುಮಾರು ಒಂದು 3-4 ಡೇಸ್ ಬ್ಯಾಕು ಧಾರವಾಡದಲ್ಲಿ ಸ್ಟೂಡೆಂಟ್ಸ್ಗಳದ್ದು ದೊಡ್ಡ ಹೋರಾಟ ನಡೀತು. ಏನು ಅಂದರೆ, ಜಾಬ್ ನೋಟಿಫಿಕೇಷನ್ಗಳು ಆಗಬೇಕು. ತುಂಬ ದಿನ ಆಯಿತು, ಯಾವುದೇ ನೋಟಿಫಿಕೇಷನ್ ಆಗ್ತಿಲ್ಲ. ತುಂಬ ಜನ ಆಸ್ಪಿರೆಂಟ್ಸ್ಗಳು ಮನೇನ ಬಿಟ್ಟು ಬಂದು ಎಲ್ಲೋ ಜಾಗದಲ್ಲಿ ಓದ್ಕೊಂಡು ಈ ಕಡೆ ನೋಟಿಫಿಕೇಷನ್ನು ಆಗದೆ ಯಾವುದು ಜಾಬ್ ಆಗದೆ ತುಂಬ ಕಷ್ಟಪಡ್ತಿದ್ರು. ಸೊ ಅದಕ್ಕೋಸ್ಕರ ಇದೊಂದು ಸ್ಟ್ರೈಕ್ ನಡೀತು. ಸೊ ಇದ್ರ ಬೇಸಿಸ್ ಮೇಲೆ ಗೌರ್ಮೆಂಟಿಂದ ಒಂದು ದೊಡ್ಡ ನ್ಯೂಸ್ ಹೊರಗೆ ಬಂದಿದೆ. ಏನು ಅಂದರೆ, ನಮಗೆ ಇವಾಗ ಈಗ ಇಷ್ಟು ದಿನ ಯಾಕೆ ಹೋಲ್ಡ್ ಮಾಡಿದ್ರು ಹೇಳಿ? ಯಾಕೆ ಅಂದರೆ 56 ರಿಸರ್ವೇಷನ್ನ ಅಪ್ಲೈ ಮಾಡಬೇಕಿತ್ತು. ಸೊ ಅದಕ್ಕೆ ಏನು ಮಾಡಿದರು, ಎಲ್ಲ ನೋಟಿಫಿಕೇಷನ್ಗಳನ್ನ ಹೋಲ್ಡ್ ಮಾಡಿದರು. ಕರೆಕ್ಟ್ ಅಲ್ವಾ? ಸೊ ಈಗ ಈ ಹೋರಾಟ ಆದಮೇಲೆ ಏನಂತ ಒಂದು ಡಿಸಿಷನ್ ಬಂತು ಅಂದರೆ, ಜಸ್ಟ್ ಲಾಸ್ಟ್ ಟೈಮ್ ಅಂದರೆ ಇದಕ್ಕಿಂತ ಮುಂಚೆ 56 ರಿಸರ್ವೇಷನ್ ಬರೋಕ್ಕಿಂತ ಮುಂಚೆ 50% ರಿಸರ್ವೇಷನ್ ಅಲ್ವಾ ಎಲ್ಲ ನೋಟಿಫಿಕೇಷನ್ ನಡೀತಿದ್ದು. ಸೊ ಅದ್ರ ಬೇಸಿಸ್ ಮೇಲೆ ಇವಾಗ ನೋಟಿಫಿಕೇಷನ್ಗಳನ್ನ ರಿಲೀಸ್ ಮಾಡೋಣ, ಆದಷ್ಟು ಬೇಗ ಈ ವೇಕೆನ್ಸಿಗಳನ್ನ ಫಿಲ್ ಮಾಡ್ಕೊಳ್ಳೋಣ ಅಂತ ಹೇಳಿ ಗೌರ್ಮೆಂಟ್ ಡಿಸೈಡ್ ಆಗಿದೆ. ಓಕೆನಾ? ಸೊ ಇದ್ರ ಬೇಸಿಸ್ ಮೇಲೆ ಟೋಟಲ್ 56,432 ಪೋಸ್ಟ್ಗಳು ವೇಕೆನ್ಸಿ ಇದೆ. ಓಕೆನಾ? ಬೇರೆ 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 ಡಿಫ್ರೆಂಟ್ ಟೈಪ್ಸ್ ಆಫ್ ಡಿಪಾರ್ಟ್ಮೆಂಟ್ಸ್ಗಳಲ್ಲಿ 56,432 ವೇಕೆನ್ಸಿಗಳು ಖಾಲಿ ಇದೆ. HK ಆ್ಯಂಡ್ ನಾನ್ HK ಎರಡೂ ಸೇರಿ. HK ಬಂದ್ಬಿಟ್ಟು 24,300 ವೇಕೆನ್ಸಿಗಳಿದೆ HKಗೆ. ದೆನ್ ನಾನ್ HKಗೆ 32,132 ಪೋಸ್ಟ್ಗಳಿಗೆ ವೇಕೆನ್ಸಿ ಇದೆ. ಸೊ ಇದ್ರ ಬೇಸಿಸ್ ಮೇಲೆ ಇನ್ನು ಒಂದು 2 ವೀಕ್ಸಲ್ಲಿ ನೋಟಿಫಿಕೇಷನ್ಗಳಾಗುತ್ತೆ. ಸೊ ನಾವೇನು 90 ಡೇಸ್ ಮಿಷನ್ ಏನು ನಡೆಸ್ತಿದ್ದೀವಲ್ವ, ಸೊ ಇದು ಹೆಲ್ಪ್ಫುಲ್ ಆಗುತ್ತೆ. ಆ್ಯಕ್ಚುಲಿ ನಾವು ಪ್ಲ್ಯಾನ್ ಮಾಡಿದ್ದು ಅದೇ, ಈ ಮಂತಲ್ಲಿ ನಮಗೆ ನೋಟಿಫಿಕೇಷನ್ ಆಗ್ಬೋದು. ಸೊ ಈ ಮಂತಲ್ಲಿ ಆದರೂ ಕೂಡ ನಮಗೆ 2 ಮಂತ್ ಸಿಗುತ್ತೆ ಅನ್ನೋ ಒಂದು ಬೇಸಿಸ್ ಮೇಲೆ ನಾವು ರೆಡಿಯಾಗಿದ್ದಲ್ವ. ಸೊ ಅದೇ ಥರನೇ ನಮಗೆ ಮಾರ್ಚ್ ಎಂಡ್ ಒಳಗಡೆ ನೋಟಿಫಿಕೇಷನ್ಗಳು ಆಗೋವಂಥ ಚಾನ್ಸಸ್ಗಳು ತುಂಬ ಇದೆ. ತುಂಬ ನೋಟಿಫಿಕೇಷನ್ಗಳು ಬರೋ ಚಾನ್ಸಸ್ ಇದೆ. ಇದಾದಮೇಲೆ ನಮಗೆ ಇನ್ನು 1-2 ಮಂತ್ಸ್ ಒಳಗಡೆ ಎಕ್ಸಾಮ್ ನಡೆಯುತ್ತೆ. ಸೊ ದಟ್ ನಮ್ಮ 90 ಡೇಸ್ ಪ್ಲ್ಯಾನ್ನ ಇಂಪ್ಲಿಮೆಂಟೇಷನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಓಕೆನಾ? ಸೊ ಇದು 56,432 ಪೋಸ್ಟ್ಗಳಿಗೆ ನಡೆಸೋಣ ಅಂತ ಹೇಳಿ ಪ್ಲ್ಯಾನ್ ಆಗಿರೋದು. ಓಕೆನಾ? ದೆನ್ ಇದಾದಮೇಲೆ ಆಲ್ರೆಡಿ ಹೇಳಿದ್ದೀನಿ, SC ಕ್ಯಾಟಗರಿಯವ್ರಿಗೆ ಏನೊಂದು ಪ್ಲ್ಯಾನ್ ಇತ್ತಲ್ವ, SC ಕ್ಯಾಟಗರಿ A-B-C ಅಂತ ಮಾಡಿದ್ರಲ್ವ. ಸೊ ಅದು ಇವಾಗ ಅಪ್ಲೈ ಆಗಲ್ಲ. ಮುಂಚೆ ಏನಿತ್ತಲ್ವ ಕೋಟ, ಅದ್ರ ಬೇಸಿಸ್ ಮೇಲೆ ಎಕ್ಸಾಮ್ ನಡೆಯುತ್ತೆ. A-B-C ಅನ್ನೋ ಸಬ್ ಕ್ಯಾಟಗರೈಸೇಷನ್ ಅಪ್ಲೈ ಆಗಲ್ಲ, ನೆನಪಿರಲಿ. ಸೊ 50% ರಿಸರ್ವೇಷನ್ನಲ್ಲೇ ನಮಗೆ ಎಕ್ಸಾಮ್ಗಳು ನಡೆಯುತ್ತೆ. ಇದು ಗೌರ್ಮೆಂಟಿಂದ ಅಫಿಷಿಯಲ್ ಆಗಿ ಬಂದಿರೋ ಅಂತಹ ನ್ಯೂಸ್ ಆಗಿರುತ್ತೆ. ದೆನ್ ಇದಾದಮೇಲೆ ನಮಗೆ ಟೋಟಲ್ ನಾನ್ HKದು ಮಾತ್ರ ಹೇಳ್ತೀನಿ. ಇದು HKದು ಇನ್ನೂ ಬಂದಿಲ್ಲ. ನಾನ್ HKಯಲ್ಲಿ ನಿಮಗೆ ಟೋಟಲ್ 34,000 ಎಷ್ಟು ಪೋಸ್ಟ್ಗಳಂತ ಹೇಳಿದೆ? 34,132 ಪೋಸ್ಟ್ ಅಲ್ವಾ. ದೆನ್ HK ಬಂದ್ಬಿಟ್ಟು 24,300. ಸೊ HKದು ಫಸ್ಟ್ ಹೇಳ್ತೀನಿ, ಯಾವ್ಯಾವ ಇದರಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗಳಲ್ಲಿ ನಮಗೆ ಎಷ್ಟೆಷ್ಟು ಪೋಸ್ಟ್ಗಳು ವೇಕೆನ್ಸಿಗಳು ಖಾಲಿ ಆಗುತ್ತೆ ಅಂತ. ನಮಗೆ ಕೃಷಿ ಡಿಪಾರ್ಟ್ಮೆಂಟಲ್ಲಿ 553 ಪೋಸ್ಟು, ಪಶುಸಂಗೋಪನೆ 31, ಹಿಂದುಳಿದ ವರ್ಗಗಳ ಕಲ್ಯಾಣ 7, ಸಹಕಾರ ಬಂದ್ಬಿಟ್ಟು 180, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆಗಳ ಇಲಾಖೆ 58, ಪರಿಸರ ಮತ್ತು ಜೀವಶಾಸ್ತ್ರ 92, ಇಂಧನ 2,400, ಆರ್ಥಿಕ 2,243, ಆಹಾರ ಮತ್ತು ನಾಗರಿಕ ಸರಬರಾಜು 3, ದೆನ್ ಕೈಮಗ್ಗ ಮತ್ತು ಜವಳಿ 12, ಆರೋಗ್ಯ ಮತ್ತು ಉನ್ನತ ಶಿಕ್ಷಣ, ಆರೋಗ್ಯ ಡಿಪಾರ್ಟ್ಮೆಂಟಲ್ಲೇ 1,725, ಉನ್ನತ ಶಿಕ್ಷಣ 60, ಒಳಾಡಳಿತ 557, ವಸತಿ 38, ಕನ್ನಡ ಮತ್ತು ಸಂಸ್ಕೃತಿ 6, ಕಾರ್ಮಿಕ 7, ಭಾರಿ ಮತ್ತು ಮಧ್ಯಮ ಕೈಗಾರಿಕೆ 42, ವೈದ್ಯಕೀಯ ಶಿಕ್ಷಣ 333, ಗಣಿ 18, ಸಣ್ಣ ನೀರಾವರಿ 21, ಅಲ್ಪಸಂಖ್ಯಾತರ ಕಲ್ಯಾಣ 700,
84, ದೆನ್ ಕಂದಾಯ ಇಲಾಖೆ 1350, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ 351, ಪರಿಶಿಷ್ಟ ಜಾತಿಗಳ ಕಲ್ಯಾಣ 892, ಪರಿಶಿಷ್ಟ ಪಂಗಡಗಳ ಕಲ್ಯಾಣ 200, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ 5267, ರೇಷ್ಮೆ 15, ಪ್ರವಾಸೋದ್ಯಮ 5, ಸಾರಿಗೆ 6847, ನಗರಾಭಿವೃದ್ಧಿ 185, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 14, ಯುವಜನ ಸೇವೆಗಳು 4, ಟೋಟಲ್ 24,300 ಪೋಸ್ಟ್ಗಳಿಗೆ ಕಾಲ್ ಆಗುತ್ತೆ. ಇದು ಬಂದ್ಬಿಟ್ಟು HK ಪೋಸ್ಟ್ ಆಗಿರುತ್ತೆ. ಬಟ್ ಸೇಮ್ ಡಿಪಾರ್ಟ್ಮೆಂಟ್ಗಳಿಗೆ ನಾವು ನಾನ್ HK ಕೂಡ ನೋಡ್ಬೋದು. ಬಟ್ ಸ್ವಲ್ಪ ಪೋಸ್ಟ್ಗಳು ಸೇಮ್ ಡಿಪಾರ್ಟ್ಮೆಂಟೇ ಇರುತ್ತೆ, ಓಕೆನಾ, ಸೇಮ್ ಡಿಪಾರ್ಟ್ಮೆಂಟ್ಸೇ ಇರುತ್ತೆ. ಬಟ್ ಪೋಸ್ಟ್ಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. 34,000 ಟೋಟಲ್ 34,000 ಚೇಂಜ್ ಬಂದ್ಬಿಟ್ಟು ನಾನ್ HK ಪೋಸ್ಟ್ ಆಗುತ್ತೆ. ಸೊ ಇದು ಬಂದ್ಬಿಟ್ಟು ನಮಗೆ ಇನ್ನೇನಿನ್ನೋ ಸ್ವಲ್ಪ ದಿನದಾಗ ನೋಟಿಫಿಕೇಷನ್ ಬರುತ್ತೆ. ಬೇಗ ಪ್ರಿಪೇರ್ ಆಗಿ. ದೆನ್ ಯಾರ್ಯಾರೆಲ್ಲ ಟೆಸ್ಟ್ ಸೀರೀಸ್ಗೆ ಕಾಲ್ ಹುಡುಕ್ತಿದ್ದೀರಾ, ಟೆಸ್ಟ್ ಸೀರೀಸ್ ತೊಗೊಬೇಕು ಅಂತ, ಅಥವಾ ಯಾರ್ಯಾರೆಲ್ಲ ಓಲ್ಡ್ ಕ್ವಶನ್ ಪೇಪರ್ ಹುಡುಕ್ತಿದ್ದೀರಾ, ನೀವೆಲ್ಲ ನನಗೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಟೆಸ್ಟ್ ಸೀರೀಸ್ ಪ್ಲಸ್ ಓಲ್ಡ್ ಕ್ವಶನ್ ಪೇಪರ್. ಅದಾದಮೇಲೆ ನಮ್ಮದು ಡೈಲಿ ಪ್ಲ್ಯಾನ್ ಏನಿದೆಯೋ ಟೆಲಿಗ್ರಾಮಲ್ಲಿ ಅದು ನಡೀತಾನೆ ಇದೆ. ಜಸ್ಟ್ ರೆಗ್ಯುಲರಾಗಿ ಕನ್ಸಿಸ್ಟೆನ್ಸಿಯಾಗಿ ಫಾಲೋ ಮಾಡ್ಕೊಳ್ಳಿ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್. ದೆನ್ ಆಲ್ರೆಡಿ ಹೇಳಿರೋ ಥರ ಟೆಲಿಗ್ರಾಮಲ್ಲಿ ನಿಮಗೆ ಡೈಲಿ MCQಗಳು ಹಾಕ್ತಿದ್ದೀನಿ. ಸೀರಿಯಸ್ ಆಗಿ ಪ್ರಿಪೇರ್ ಆಗಿ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿ ತನಕ ಬಾಯ್, ಲವ್ ಯು ಆಲ್.